ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಸಾಯಿ ಏನು ಹೇಳಬೇಕು ಅಂತ ಬಂದಿದ್ದಾರೋ ಮೊದಲು ಕೇಳೋಣ. ಮಗು, ಕೋಟಿಯಲ್ಲಿ ಒಬ್ಬರಿಗೆ ಇಂತಹ ವೈಭೋಗ. ಈ ಕ್ಷಣ ಇಲ್ಲಿರುವ ದುನಿಯನ್ನು ಮುಟ್ಟಿ ನಿನ್ನ ಕಷ್ಟಗಳು ಮಾಯಾ ಅಂತ ಸಾಯಿ ನಮಗೋಸ್ಕರ ನಮಗೆ ಒಂದು ಹೊಸ ಸಂದೇಶವನ್ನು ತಂದಿದ್ದಾರೆ. ಈ ಸಂದೇಶವನ್ನು ಯಾರು ಅರ್ಥ ಮಾಡಿಕೊಂಡು ಈ ಜೀವನದಲ್ಲಿ ನನ್ನ ಕಷ್ಟಗಳು ನನ್ನ ಸಾಯಿ ಪಾದಗಳ ಮುಂದೆ ಇಟ್ಟು ಇವತ್ತು ಈ ದುನಿಯನ್ನು ಮುಟ್ಕೊತಾ ಇದ್ದೀನಿ. ಯಾಕಂದ್ರೆ ಸಾಯಿ ಮೇಲೆ ನನಗೂ ಅಷ್ಟು ವಿಶ್ವಾಸ ಇದೆ, ನಂಬಿಕೆ ಇದೆ. ನಾನು ಯಾವತ್ತು ಶ್ರದ್ಧೆ ಸಬೂರಿಯಿಂದ ಸಾಯಿ ಹೇಳೋದನ್ನು ಆಚರಿಸುತ್ತೀನಿ ಅಂತ ನನ್ನ ಮಗು ಇಲ್ಲಿರುವ ದುನಿಯನ್ನು ಮುಟ್ಕೊಂತ ಮನಸ್ಸಿನಲ್ಲೇ ನೋವನ್ನು ಅನುಭವಿಸುತ್ತಾ ಮಾಡಿರೋ ತಪ್ಪುಗಳಿಗೆ ಕ್ಷಮಿಸಿ ಅಂತ ನನ್ನ ಪಾದಗಳು ಮುಟ್ಕೊಂಡು ನನ್ನನ್ನು ಕ್ಷಮೆ ಬೇಡ್ಕೊತಾ ಇದೆ. ಮಗು, ನೀನು ಹೆದರ್ಕೋಬೇಡ. ಯಾಕಂದ್ರೆ ನಿನ್ನ ಮನಸ್ಸಿನಲ್ಲಿ ಇರೋಂಥ ನೋವನ್ನು ನನ್ನ ಮುಂದೆ ಹೇಳ್ಕೊಂಡಿದೀಯ. ಅದು ಸತ್ಯ. ಯಾಕಂದ್ರೆ ನೀನು ಮಾಡಿರೋ ಅಂಥ ತಪ್ಪುಗಳಿಗೆ ಇವತ್ತು ನೀನು ಆ ನೋವನ್ನು ಅನುಭವಿಸ್ತಾ ಇದ್ದೀಯ. ಆದರೆ ನಿನಗೆ ನಿನ್ನ ಸಾಯಿ ಜೊತೆ ಇದ್ದಾರೆ. ಯಾಕೆ ಚಿಂತೆ ಮಾಡ್ತೀಯ? ಸಾಯಿ ಸದಾ ಇರ್ತಾರೆ. ಸಾಯಿ ಆಶೀರ್ವಾದ ನಿನಗೆ ಇರೋವರೆಗೂ ನಿನ್ನ ನೋವು ಎಂಥದೇ ಇರಲಿ, ನಿನಗೆ ಗೊತ್ತಿಲ್ಲದೆ ಆ ನೋವು ಅನುಭವಿಸಕ್ಕೆ ನಿನ್ನ ಸಾಯಿ ಶಕ್ತಿನ ಕೊಡ್ತಾರೆ. ಮಗು, ಯಾವುದೇ ಕಷ್ಟ ಬಂದರೂ ಕೂಡ ಭಗವಂತ ನಿನಗೆ ಪರೀಕ್ಷೆ ಕೊಟ್ಟಿದ್ದಾರೆ ಅಂತ ಮೌನವಾಗಿ ಅದನ್ನ ಸಂತೋಷವಾಗಿ ಅನುಭವಿಸಿ. ಇವತ್ತು ನೀನು ಆ ಕಷ್ಟಗಳು ಸಂತೋಷವಾಗಿ ಅನುಭವಿಸಿದ್ರೇನೆ ನಾಳೆ ಸಂತೋಷವ ಕಾಲ ಆರಂಭವಾಗೋದು. ಅದಕ್ಕೆ ಜಾಸ್ತಿ ಹೆಚ್ಚಾಗಿ ಯೋಚನೆ ಮಾಡಬೇಡಿ. ಮಗು, ಇರೋವರೆಗೂ ಎಲ್ಲರ ಜೊತೆ ಸಂತೋಷವಾಗಿ ಇರಿ. ಯಾರೇ ನಿನಗೂ ಮೋಸ ಮಾಡಿದ್ರು, ಯಾರೇ ನಿನಗೆ ನೋವು ಕೊಟ್ಟರು, ನಿನ್ನ ಕಂಡ್ರೆ ಆಗಲ್ವೋ ಅಂಥವರ ಜೊತೆ ಜಾಸ್ತಿ ಹೆಚ್ಚಾಗಿ ಮಾತಾಡೋಕ್ಕೆ ಹೋಗಬೇಡಿ. ಅವರು ನಿನಗೆ ನೋವು ಕೊಟ್ಟರು ಕೂಡ, ಅವರ ಮಾತಿನಲ್ಲಿ ಏನಾದರೂ ಕೆಟ್ಟದಾಗಿ ನಿನಗೆ ಬೈದರೂ ಕೂಡ ಹೆದರ್ಕೋಬೇಡಿ. ಆ ಸಮಯದಲ್ಲಿ ಮೌನವಾಗಿ ಇದ್ದು ಅಲ್ಲಿಂದ ದೂರ ಆಗಿ ನಿನ್ನ ಸಾಯಿ ಆರಾಧನೆ ಮಾಡುತ್ತಾ ಇರಿ. ಇಂಥವರು ನನಗೆ ಈ ರೀತಿ ಬೈದಿದ್ದಾರೆ, ಏನಕ್ಕೆ ನಾನು ಇಂಥ ಮಾತುಗಳು ಅನಿಸ್ಕೊತಾ ಇದ್ದೀನಿ, ಈ ಕಷ್ಟಗಳು ಏನಕ್ಕಪ್ಪ ಅಂತ ನೀನು ನನ್ನ ಮುಂದೆ ಹೇಳ್ಕೊಂಡ್ರೆ ಸಾಕು. ಯಾಕಂದ್ರೆ ನಿನಗೂ ಕೂಡ ಒಂದು ಸಮಯ ಅನ್ನೋದು ಇರುತ್ತೆ. ಆ ಸಮಯಗೋಸ್ಕರ ನೀನು ಮೌನವಾಗಿ ಸಬೂರಿಯಿಂದ ಆ ಸಮಯಗೋಸ್ಕರ ಕಾಯಬೇಕು. ತಾಳ್ಮೆ ಇದ್ರೆ ಜೀವನದಲ್ಲಿ ಎಂಥದೇ ಸಮಸ್ಯೆ ಬಂದರೂ ಅವರು ಗೆಲ್ಲೋದಕ್ಕೆ ಆ ಭಗವಂತ ಸಹಾಯ ಮಾಡುತ್ತಾರೆ. ಮಗು, ಇವತ್ತು ನನ್ನ ಮುಂದೆ ಬಂದು ನಿನ್ನ ಬೇಡಿಕೆಗಳು ಹೇಳ್ಕೊಂಡಿದೀಯ. ನೀನು ಕೇಳುತ್ತಿರುವಂತ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ. ಸಮಾಧಾನವಾಗಿ ಇರಬೇಕು. ನೀನು ತಾಳ್ಮೆಯಿಂದ ಇಲ್ಲ ಅಂದರೆ ಯಾವುದೇ ಸಮಸ್ಯೆ ಬಂದರೂ ಹೆದರ್ಕೊಂಡು ನೀನು ಅಲ್ಲೇ ಇರ್ತೀಯ. ಮಗು, ಈ ಸಮಸ್ಯೆಗಳು ಎಲ್ಲರ ಜೀವನದಲ್ಲೂ ಇರುತ್ತೆ. ಆದರೆ ಕೆಲವೊಬ್ಬರ ಜೀವನದಲ್ಲಿ ತೋರಿಸ್ಕೊಳ್ಳಲ್ಲ, ಮೌನವಾಗಿ ಅದೆಲ್ಲ ಕೂಡ ಅನುಭವಿಸ್ತಾ ಇರ್ತಾರೆ. ಆದರೆ ಆಚೆ ನೋಡೋರಿಗೆ ಮಾತ್ರ ಅವರು ಎಷ್ಟು ಖುಷಿಯಾಗಿ ಸಂತೋಷವಾಗಿ ಇರೋ ಥರ ಕಾಣಿಸುತ್ತಾರೆ. ಆದರೆ ಅವರ ನೋವು ಅವರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಂದರೆ ಅವರು ಭಗವಂತನ ನಂಬ್ಕೊಂಡಿರ್ತಾರೆ. ಭಗವಂತನ ಮುಂದೆ ಅವರ ಸಮಸ್ಯೆಗಳು ಅಥವಾ ಇನ್ನೇನಾದರೂ ಕಷ್ಟಗಳು ಇದ್ದರೆ ಅವರು ಹೇಳ್ಕೊತಾ ಇರ್ತಾರೆ. ನೀವು ನಿಮ್ಮ ಮನಸ್ಸಿನಲ್ಲಿ ಇರೋದು ಮೊದಲು ದೇವರ ಮುಂದೆ ಹೇಳ್ಕೋಬೇಕು. ಸಂತೋಷ ಆಗಿರಲಿ ಅಥವಾ ಕಷ್ಟ ಆಗಿರಲಿ ಭಗವಂತನ ಮುಂದೆ ಹಂಚ್ಕೋಬೇಕು. ಭಗವಂತ ಎಲ್ಲ ಸಮಯದಲ್ಲೂ ಕೂಡ ನಿನ್ನನ್ನು ನೋಡುತ್ತಾ ಇರ್ತಾರೆ, ನಿನ್ನನ್ನು ಬಿಡೋದಿಲ್ಲ. ಏನಕ್ಕಂದರೆ ನೀವು ಕಷ್ಟಗಳು ಇದ್ದಾಗ ಮಾತ್ರ ಭಗವಂತನನ್ನು ನೀಡುತ್ತಾರೆ. ಆದರೆ ಕಷ್ಟಗಳೊಂದೇ ಅಲ್ಲ, ಸಂತೋಷವ ಕಾಲದಲ್ಲೂ ಕೂಡ ಭಗವಂತನನ್ನು ಯಾರು ನೋಡ್ತಾರೋ ಅವರಿಗೆ ಸದಾ ಜೊತೆ ಇದ್ದು ಸಂತೋಷವಾಗಿ ಇರೋ ಥರ ಭಗವಂತ ಆಶೀರ್ವಾದ ಕೊಡ್ತಾರೆ. ಮಗು, ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ನಾನು ಮುಂದಿನ ಕಾಲದಲ್ಲಿ ಯಾವ ರೀತಿ ನನ್ನ ಜೀವನ ಇಟ್ಕೋಬೇಕು, ಈಗ ನನ್ನ ಕಷ್ಟಗಳ ಬಗ್ಗೆ ನಾನು ಜಾಸ್ತಿ ಹೆಚ್ಚಾಗಿ ಯೋಚನೆ ಮಾಡುತ್ತಾ ಕೂತ್ಕೊಂಡ್ರೆ ನನ್ನ ಆರೋಗ್ಯ ಪರಿಸ್ಥಿತಿ ಏನಾಗುತ್ತೆ,
ನನ್ನ ಕುಟುಂಬಿಗರನ್ನು ಯಾರು ನೋಡ್ಕೊತಾರೆ, ಅದೆಲ್ಲ ಕೂಡ ನೀನು ಯೋಚನೆ ಮಾಡಬೇಕು. ಇವತ್ತಿನ ಸಮಸ್ಯೆ ಈಗ ಈ ಸಮಯದಲ್ಲಿ ನಾನೇ ಅದಕ್ಕೆ ಒಂದು ಪರಿಷ್ಕರಣೆ ಹುಡುಕೋಬೇಕು ಅನ್ನೋ ನಿನಗೆ ಸಂಕಲ್ಪನೆ ಇರಬೇಕು. ನೀನು ಆ ರೀತಿಯಲ್ಲಿ ಯೋಚನೆ ಮಾಡಬೇಕು. ನಿಮ್ಮ ಸುತ್ತು ಯಾವಾಗ ನೆಗೆಟಿವಿಟಿ ಅನ್ನೋದು ಹೆಚ್ಚಾಗಿರುತ್ತೋ ಆ ಸಮಯದಲ್ಲಿ ಯಾವಾಗೂ ಕೆಟ್ಟ ಶಕ್ತಿಗಳಿರೋವಾಗ ಕೆಟ್ಟ ಥರ ನಾವೇ ಯೋಚನೆ ಮಾಡ್ತೀವಿ. ಅಂದರೆ ಯಾರಾದರೂ ನಿನಗೆ ಬೈದರು ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರು ಆ ಸಮಯದಲ್ಲಿ ಮತ್ತೆ ನಾವು ವಾಪಸ್ ಅವ್ರಿಗೆ ಬೈಯೋದು ಅಥವಾ ಏನಾದರೂ ಇನ್ನು ಕೆಟ್ಟದಾಗಿ ಮಾತಾಡೋದು, ಇದೆಲ್ಲ ಕೂಡ ನಡೀತಾ ಇರುತ್ತೆ. ಅಂದರೆ ನಮ್ಮ ಸುತ್ತೂ ಇರುವಂಥ ವಾತಾವರಣ ಆ ಥರ ತಯಾರಿ ಮಾಡುತ್ತಾ ಇರುತ್ತೆ. ಅಂದರೆ ನೆಗೆಟಿವಿಟಿ ಅನ್ನೋದು ನಮ್ಮ ಸುತ್ತು ಹೆಚ್ಚಾಗಿ ಇರೋವಾಗ ನಮಗೆ ಆ ಥರ ಅನಿಸ್ತಾ ಇರುತ್ತೆ. ಮಗು, ನೀನು ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ. ಯಾಕಂದರೆ ಪ್ರತಿದಿನ ನೀನು ಸಂತೋಷವಾಗಿ ಆರೋಗ್ಯವಾಗಿ ಇರಬೇಕು. ಎಲ್ಲರ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋವಾಗ ತುಂಬ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು, ಕೆಟ್ಟದಾಗಿ ಯೋಚನೆ ಮಾಡಬಾರದು. ಇನ್ನೊಂದು ಮುಖ್ಯ ವಿಷಯ, ನೀನು ಯಾವಾಗಲೂ ಒಳ್ಳೆಯ ಬುದ್ಧಿಯಿಂದ ಯೋಚನೆ ಮಾಡಿ ಒಳ್ಳೆಯ ಕೆಲಸಗಳು ಮಾಡುತ್ತಾ ಇದ್ದರೆ ಖಂಡಿತ ನಿನ್ನ ಜೀವನ ಬದಲಾವಣೆ ಆಗುತ್ತದೆ. ಆದರೆ ಆದಷ್ಟು ಜಾಸ್ತಿ ದೈವನಾಮ ಸ್ಮರಣೆ ಹೆಚ್ಚಾಗಿ ಮಾಡುತ್ತಾ ಇರಬೇಕು. ಪ್ರತಿದಿನ ನಿಮ್ಮ ಮನೆಯಲ್ಲಿ ದೈವ ಆರಾಧನೆ ಇದ್ರೇ ನಿಮ್ಮ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ವೈಬ್ಸ್ ಹೆಚ್ಚಾಗಿ ಇರುತ್ತದೆ. ಪ್ರತಿದಿನ ದೀಪಾರಾಧನೆ ಮಾಡಬೇಕು, ದೈವನಾಮ ಸ್ಮರಣೆ ಮಾಡಬೇಕು. ಈ ರೀತಿ ನೀವು ಇಷ್ಟಪಟ್ಟು ಪ್ರತಿದಿನ ದೇವರನ್ನು ಆರಾಧನೆ ಮಾಡಿದ್ರೆ ಆ ದೇವರು ನಿಮ್ಮ ಮನೆಯನ್ನು ಬಿಟ್ಟು ಹೋಗಲ್ಲ. ಪ್ರತಿದಿನ ಸಾಯಿ ಆಶೀರ್ವಾದಗೋಸ್ಕರ ಸಾಯಿ ನಾಮಸ್ಮರಣೆ ಮಾಡುತ್ತಾ ಇರಬೇಕು. ಸಾಯಿ ಆಶೀರ್ವಾದ ಸುಮ್ಮನೆ ಸಿಗಲ್ಲ. ಪ್ರತಿದಿನ ವಿಭೂತಿ ಹಚ್ಕೋಬೇಕು. ದುನಿಯನ್ನು ಪ್ರತಿ ಗುರುವಾರ ನೀವು ಹೋದರೆ ದುನಿ ಸುತ್ತು ಒಂದು 5 ಪ್ರದಕ್ಷಿಣೆ ಹಾಕಬೇಕು. ಈ ರೀತಿ ದುನಿಗೆ ಒಂದು ಮಂತ್ರ ಇದೆ. ಆ ಮಂತ್ರನ ಜಪಿಸುತ್ತಾ ನೀವು ಪ್ರದಕ್ಷಿಣೆ ಹಾಕಿದ್ರೆ ತುಂಬ ಒಳ್ಳೆಯದು. ನಿಮಗೆ ಏನು ಕೆಟ್ಟ ಕನಸುಗಳು ಅಥವಾ ಕೆಟ್ಟ ಬುದ್ಧಿ ನಿಮ್ಮ ಮುಂದಕ್ಕೆ ಬರೋದೇ ಇಲ್ಲ. ಸ್ವಲ್ಪ ಯೋಚನೆ ಮಾಡೋ ರೀತಿನ ನಾವು ಬದಲಾಯಿಸ್ಕೋಬೇಕು. ಆವಾಗ ಎಲ್ಲ ಕೂಡ ನಮ್ಮ ಅನುಕೂಲಕ್ಕೆ ಆಗುತ್ತೆ. ಮತ್ತು ಇವತ್ತು ಸಾಯಿ ನಮಗೆ ಕೊಟ್ಟಿರುವಂಥ ಸಂದೇಶದಲ್ಲಿ ತುಂಬ ಅರ್ಥ ಇದೆ ಅನ್ನೋರೆಲ್ಲರೂ ಕೂಡ ಓಂ ಸಾಯಿರಾಮ್ ಅಥವಾ ಶ್ರದ್ಧಾ ಸಬೂರಿ ಅಂತ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.